ಇದೇನಿದು? ಇವನು ಸಿದ್ರಾಮ ಇದ್ದಂಗ ಅವನಲ್ಲ. ಲೋ ಸಿದ್ರಾಮ, ಏಯ್ ನಿಂತ್ಕೊಳ್ಳೋ. ಲೋ ಸಿದ್ರಾಮ, ಏಯ್ ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ ಅಂದ್ರೆ ನೋಡೋ. ಇದ್ಯಾಕೆ ಹಿಂಗ್ ನೋಡ್ತಾವಳೆ? ನೀನಿನ್ನು ಬದುಕಿದೀಯಾ? ಇದ್ಯಾಕೆ ಹಿಂಗ್ ಕೇಳ್ತೀಯಾ? ಏನ್ ನಿನ್ ಕಣ್ಣಿಗೆ ದೆವ್ವ ಕಂಡಂಗ ಕಾಣಿಸ್ತೀನಿ? ಕೈ ಕಾಲ್ ನೆಟ್ಟಿಗೆ ಇದೆ. ಇದ್ಯಾಕೆ ಹಿಂಗ್ ದುರ್ಗುಟ್ಕೊಂಡ್ ನೋಡ್ತಿದ್ಯಾ? ಹೌದಲ್ಲ, ಕೈ ಕಾಲೆಲ್ಲ ನೆಟ್ಗೆ ಅದೇ. ಅಲ್ಲ, ಊರಲ್ಲಿ ಜನ ಎಲ್ಲ ನಿನ್ನ ಸತ್ತೋಗವನೆ ಅಂತಿದ್ರು, ಅದಕ್ಕೆ ಕೇಳ್ದೆ. ಯಾವ ನನ್ನ ಮಗ ಹಂಗ ಅಂದಿದ್ದು ತೋರ್ಸು, ತಿಥಿ ಮಾಡ್ಬಿಡ್ತೀನಿ. ನಿನ್ ಕಣ್ಣೆದ್ರಿಗೆ ಗುಂಡ್ ಕಲ್ಲಿದ್ದಂಗಿದ್ದೀನಿ. ಹೌದು, ಇಷ್ಟ ದಿವ್ಸ ಎಲ್ಲ ಹಾಳಾಗೋಗಿದ್ದೆ ಊರ್ ಬಿಟ್ಟು. ಅದನ್ನ ಕಟ್ಕೊಂಡ್ ನಿನಗೇನು? ಹೌದಲ್ವಾ? ಏಯ್ ನಿಂತ್ಕೊಳ್ಳೋ. ನಾನ್ ಕೂಗ್ತಾ ಇದ್ರೆ ನೀನ್ ಹಿಂಗೆ ಹೋಯ್ತಾ ಇದ್ರೆ ನಿನ್ ಕೈ ಕಾಲ್ನೆಲ್ಲ ಮುರ್ದಾಕ್ಬಿಡ್ತೀನಿ. ನನ್ ಮಾತಿಗೆ ಜವಾಬ್ ಕೊಟ್ಟು ಹೋಗೋ. ಅದೇನ್ ಕೇಳ್ಬೇಕೋ ಬೇಗ ಕೇಳ್ ತೊಲಗು. ಸುಮ್ನೆ ನನ್ ಪ್ರಾಣ ತೆಗಿಬೇಡ. ಅಲ್ಲ ಕಣ್ಲ ದೊಡ್ಡ ಮನುಷ್ಯ, ಕಟ್ಕೊಂಡ್ ಹೆಂಡ್ತಿನ ಹಿಂಗ್ ಬಿಟ್ಟೋದ್ರೆ ಊರಿನ ಜನ ಏನ್ ಅನ್ಕೊಂಡಾರು? ನಾನೇನ್ ಬೇಕಂತ ಬಿಟ್ಟೋದ್ನ? ಏನೋ ಕೋಪ ಬಂತು ಹೊಂಟೋದೆ. ಈಗ ಅಟ್ಟಿ ತಾಕ್ ಹೋಗಿ ಅವ್ಳ ಕಾಲ್ಗಾದ್ರೂ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯಯ್ಯಯ್ಯ, ಅದ್ಯಾವ ಸೀಮೆ ಗಂಡ್ಸೋ ನೀನು? ಅಲ್ಲ ಕಣೋ, ಗಂಡ ಹೋಗಿ ಹೆಂಡ್ತಿ ಕಾಲಿಗೆ ಬಿದ್ದಾರ. ಹೆಂಡ್ತಿ ಏನೋ ಗಂಡನ್ ಕಾಲಿಗೆ ಬೀಳೋದ್ ಸಹಜ. ಕೋಪದಾಗ ಕುಯ್ಕೊಂಡಿದ್ ಮೂಗು ಕಾಲ್ದುದ್ದಕ್ಕೂ ಬರುತ್ತೇನೋ. ನೋಡು, ಅವಳು ಕಾಯ್ತಾವಳೆ, ಹೋಗಿ ಸಮಾಧಾನ ಮಾಡು. ಅಲ್ವಾ ಬುಡು ಬುಡು ಅಂತಾರದು? ಅದೇ ಬುಡು 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 ಅಂತಾನೆ. ಸೌಭಾಗ್ಯ, ಸೌಭಾಗ್ಯ, ಸೌಭಾಗ್ಯ. ಇಷ್ಟು ದಿನ ಎಲ್ಲಿ ಹೊರಟೋಗಿದ್ರಿ? ಎಲ್ಲ ಹೇಳ್ತೀನಿ, ನೀನ್ ಹೇಗ್ ಇಷ್ಟು ದಿವಸ ಎಲ್ಲೋಗಿದ್ದು? ಸುಡ್ಗಾಡ್ಗೆ. ಏನೀಗ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಇನ್ನೇನಾಗ್ಬೇಕು? ನೀವ್ ನಮ್ ಮನೆ ಕಾಲಿಟ್ಟು ನಮ್ ಸಂಸಾರಕ್ಕೆ ಬೆಂಕಿ ಹಚ್ಬಿಟ್ರಿ. ನಾನ್ ಮನೇಲಿ ಇಲ್ದೇ ಇದ್ದಾಗ ನಮ್ ಮನೇಲಿ ನಿಮ್ಗೆ ಏನ್ ಕೆಲ್ಸ? ಇವಳು ಮ್ಯಾಗ ನಿಮ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ ನೀವೇ ಕಟ್ಕೋಬೇಕಾಗಿತ್ತು. ನನ್ಗೆ ಯಾಕೆ ಕಟ್ಟಾಕಿದ್ರಿ? ಏಯ್, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇನ್ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ, ಕಣ್ಣಾರ ಕಂಡದನ್ನೇ ಹೇಳ್ತಿರೋದು. ಅಂತ ನೋಡಬಾರ್ದನ್ನ. ಏನೋ ನೋಡ್ದೆ? ರೀ, ಸುಮ್ನೆ ಏನೇನೋ ಕಲ್ಪಿಸ್ಕೊಂಡ್ ಮಾತಾಡ್ಬೇಡ್ರಿ. ಮುಚ್ಚ ಬಾಯಿ. ಮಹಾಪತಿವ್ರತೆ ತರ ಮಾತಾಡ್ಬೇಡ. ನಿಮ್ಮೆಷ್ಟೊಂದು ಆಸೆ ಮಾಡಿಕೊಂಡ್ಬಂದೆ. ಈ ದೃಶ್ಯ ನೋಡಿದ್ಮೇಲೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು. ಎಷ್ಟೊಂದ್ ದಿನ ಆಗಿದೆ, ಈಗ್ಲಾದ್ರೂ ಸರಿ ಹೋಗಿರ್ತೀಯ ಅನ್ಕೊಂಡೆ. ತಾಯಿ ಪಾಲ ಯಾವತ್ತಿದ್ರು ಟೊಂಕೆ. ನಿಮ್ಗೆ ಇವಳಿಗೆ ಏನೋ ಕಳ್ಳ ಸಂಬಂಧನ ಕಂಡಿಲ್ಲ ಅನ್ಕೊಂಡ್ರ? ಏನ್ ತಗೊಂಡ್ರೆ? ನೋಡು, ಇವಳು ನಿನಗೆ ಬರೀ ಹೆಂಡತಿ ಅಷ್ಟೇ. ಆದ್ರೆ ನನಗೆ ಮಳೆಲೇ ಬಂದೆ. ಅಮ್ಮ ಹುಷಾರಿಲ್ಲ, ಮನೆ ಕೆಲಸ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಹೋಗು. ಸುಂದರಿ, ಸುಂದರಿ, ಏನಾಯ್ತು? ಇಲ್ಲಿ ಅಮ್ಮವ್ರ ಹತ್ರ ಹೇಳಿ ನಿಂಗೆ ಏನ್ ಮಾಡಿಸ್ತೀನಿ ನೋಡು. ಹೇಳ್ಕೊಂಡ್ಬರ್ತಿದ್ಯಾ? ಏನ್ ಮಾಡಿದ್ಲವಳು? ಏನು ಅಂತ ಹೇಳಿ? ನನ್ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ? ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೊಳೆ ಗೊತ್ತಾ? ಏನ್ ಮಾಡ್ಕೊಂಡಿದ್ದಾಳೆ ತಾಯವ್ವ? ಅಯ್ಯೋ, ಯಾವ ಬಾಯಲ್ಲಿ ಹೇಳಿ? ಈ ಪಾಪಿ ನನ್ನ ಮಾನನ ಬೀದಿಲ್ ಹರಾಜಾಕ್ಬಿಟ್ಲವ, ಬೀದಿಲ್ ಹರಾಜಾಕ್ಬಿಟ್ಲು. ಒಬ್ಳೆ ಮಗಳು ಅಂತ ಗಂಡ್ರೆಪ್ಪಲ್ಲಿ ಇಟ್ಕೊಂಡು ಸಾಕನ್ನಲ್ಲವ, ಸಾಕನ್ನಲ್ಲ. ಯಾವನೇ ನಿನ್ನ ನೀ ಸ್ಥಿತಿಗೆ ತಂದವನು? ಏನೈತೆ? ಏನ್ ಮಾಡ್ಕೊಂಡೆ? ಅವ್ವ, ಯಾವ ನಾಲ್ಗೆ ಇಟ್ಕೊಂಡು ಹೇಳ್ತಾಳವ? ನಾನು ನನ್ನ ಮಾನನ ಸೆರಗಲ್ಲಿ ಇಟ್ಕೊಂಡು ಬಾಳ್ದವಳು. ಇವಳು ನನ್ನ ಮಗಳು ನನ್ನ ಮಾನನ ಬೀದಿಗೆ ಎಸ್ತವಳವ್ವ, ಬೀದಿಗೆ ಎಸ್ತವಳು. ಅವ್ವ, ಇವಳು ಯಾವನ್ಗೋಗು ಕದ್ದು ಬಸ್ರಾಗವಳವ್ವ, ಕದ್ದು ಬಸ್ರಾಗವಳ. ಏ ಸುಂದ್ರಿ, ಯಾರೇ ಅವನು? ಯಾರು ಅಂತ ನನ್ನ ಹತ್ರ ಹೇಳೆ. ಯಾರೇ ನಿಮ್ಗೆ ಸ್ಥಿತಿ ತಂದವನು ಹೇಳೆ. ತಾಯವ್ವ, ನೀನೇ ಕಿರ್ಚಾಡಿ ರಂಪಾಟ ಮಾಡಿ ನಿನ್ ಮಾನನ ನೀನೇ ಕಳ್ಕೋಬೇಡ.
ಇಂಥ ವಿಷಯನೆಲ್ಲ ತಾಳ್ಮೆಯಿಂದ ವಿಚಾರಿಸ್ಬೇಕು. ನೀನ್ ಧೈರ್ಯವಾಗಿ ಮನೆಗೆ ಹೋಗು. ಯಾರು ಏನು ಅಂತ ನಾನ್ ವಿಚಾರಿಸ್ತೀನಿ. ಅವ್ವ ಅವಳನ್ನ ಕೇಳಿ ವಿಚಾರಿಸಿ ಅವಳು ಬಾಳ್ನ ಹಸ್ತು ಮಾಡಿ ನನ್ಗಿರೋಳು ಒಬ್ಳು ಮಗಳು ನನ್ ಕೈ ಮುಂದೆನೆ ಹಿಂಗಾಗೋದ್ರೆ ನನ್ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತವ. ಎಂತ ಮಾತು ಅಂತ ಆಡ್ತಿ ತಾಯವ ನೀನು. ನೋಡು, ನೀನ್ ಧೈರ್ಯ ಕೆಡ್ಬೇಡ, ಯೋಚನೆ ಮಾಡ್ಬೇಡ. ನೀ ಮನೆಗೆ ಹೋಗು, ನಾನ್ ವಿಚಾರಿಸ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ತಾಯಿ, ಪುಣ್ಯ ಕಟ್ಕೊಳ್ಳಿ. ನಾನ್ ಬರ್ತೀನಿ. ಏನೇ ಇದೆಲ್ಲ ಸುಂದ್ರಿ? ಯಾರು ಅಂತ ಹೇಳೆ, ಯಾರು ಅಂತ ನನ್ಗೆ ಹೇಳು. ಸುಂದ್ರಿ, ನಾನಿದ್ದೀನಿ, ಹೆದರ್ಬೇಡ. ಯಾರು ಅಂತ ಹೇಳು. ನೀನ್ ಹೀಗೆ ಸುಮ್ನೆ ಇದ್ರೆ ನಿನ್ ಸಮಸ್ಯೆ ಬಗೆಹರಿಯಲ್ಲ. ಯಾರು ಅಂತ ಹೇಳೆ. ಅವ್ನ್ ಯಾರೇ ಆಗಿರ್ಲಿ, ನೀನ್ ಮುಂದೆ ಕರ್ಕೊಂಬಂದ್ ನಿಲ್ಸಿ ನಿನ್ ಕೂತ್ಗೆ 3 ಗಂಟೆ ಹಾಕಿಸ್ತೀನಿ. ನಿನ್ ತಾಯಿ ಊರ್ನಲ್ಲಿ ತುಂಬಾ ಮರ್ಯಾದಿಂದ ಬದುಕ್ತವ್ರು ಕಣೆ. ಹೆತ್ತ ತಾಯಿಗೆ ಸಂಕಟ ಕೊಡ್ಬೇಡ. ನಿಮ್ಮ ಅಮ್ಮನ ನೀನ್ ನೋಯಿಸ್ಬೇಡ. ಯಾರು ಅಂತ ಹೇಳೆ, ಹೇಳಿ ಸುಂದ್ರಿ. ಅವ್ರಿಗೆ ಈಗಾಗ್ಲೇ ಮದ್ವೆ ಆಗಿದೆ. ಏನು? ಅವನು ಮದ್ವೆ ಆಗಿದ್ಯಾ? ಪರವಾಗಿಲ್ಲ, ಹೇಳು. ಅವನ ಪಂಚಾಯತಿ ಕಟ್ಟಕ್ಕೆ ಸೇರಿಸಿ ಶಿಕ್ಷೆ ಕೊಡಿಸ್ತೀನಿ. ಹಾಳಾಗ್ ಹೋಗ್ಲಿ. ಈ ಹೊಟ್ಟೆಲಿರೋ ಪಿಂಡನದು ತೆಗೆಸ್ಬಿಡು. ಅವ್ರಿಗೆ ಮಕ್ಳಂದ್ರೆ ಪ್ರೀತಿ. ಏಯ್, ಏನ್ ಮಾತು ಅಂತ ಆಡ್ತಿದ್ಯೆ? ಅವನ್ ಮಗನ ನೀನೇ ಕೇರ್ಬೇಕು ಅಂತ ಮರ್ಯಾದಸ್ತ ಆಗಿದ್ರೆ ನಿನ್ಗೊಂದು ಒಳ್ಳೆ ಬಾಳ್ ಕೊಡ್ತಿದ್ದ. ಅವ್ರ ಬಗ್ಗೆ ನೀವೇನು ಹೇಳ್ಬೇಡಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ ಕರ್ಮ ಅನ್ಭವ್ಸು. ಈ ಊರ್ನಲ್ಲಿ ನೀನ್ ಮದ್ವೆ ಮಾಡ್ಕೊಳಕ್ ಯಾರು ಮುಂದೆ ಬರಲ್ಲ ಕಣೆ. ನಿನ್ ಮದ್ವೆನ ಕಣ್ಣಾರ ನೋಡ್ಬೇಕು ಅಂತ ತಾವು ಕಸ್ತಿರೋ ನಿನ್ ತಾಯಿಗಳು ನಿನ್ಗೆಲ್ಲ ಅರ್ಥ ಆಗ್ಬೇಕು. ಇದೇ ಊರ್ನಲ್ಲಿ ಮರ್ಯಾದೆ ತಲೆ ಎತ್ಕೊಂಡು ಬದುಕೋದು ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನೋಡು, ಆಗಿದಾಗೋಯ್ತು. ನನ್ ಮಾತ್ ಕೇಳು. ನೀನ್ ಇದೇ ಊರ್ನಲ್ಲಿ ಮರ್ಯಾದೆಗೆ ಬದುಕ್ಬೋದು ಅಂತಿದ್ರೆ ಈ ಹೊಟ್ಟೆಲಿರೋ ಪಿಂಡರ ತಗ್ಸು. ಇಲ್ಲ ಅಂದ್ರೆ ಹಾಳಾಗೋಗು. ಹೋಗು. ಸುಂದರಿ, ನಾನೇ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ದಯವಿಟ್ಟು ಆ ಮಗುನ್ ತೆಗಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ. ಈ ಮಗುಗೆ ನಾನ್ ತಾಯಿ ಆಗ್ಲೇಬೇಕು. ಯಾವ್ದೋ ಒಂದು ಕೆಟ್ಟಗಳಿಗೆಯಲ್ಲಿ ತಪ್ಪು ನಡೆದೋಯ್ತು. ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ನೀನ್ ನೋಡ್ದಾಗೆಲ್ಲ ನಾನೊಬ್ಬ ಅಪರಾಧಿ ಅಂತ ಅನ್ನಿಸ್ತಾ ಇದೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡಿ. ನಿಮ್ದೇನು ತಪ್ಪಿಲ್ಲ. ಎಲ್ಲ ನನ್ನ ಇಷ್ಟದ ಪ್ರಕಾರನೇ ನಡೀತು. ಇಲ್ಲ, ನೀನ್ ಮುಚ್ಚಿಡ್ತಾ ಇದೀಯಾ. ನೋಡು, ನೀನೊಂದು ಹೆಣ್ಣು. ಎಲ್ಲ ಹೆಣ್ಮಕ್ಳು ಹಾಗೆ ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನನ್ ಮಾತು ಕೇಳು, ಆ ಗರ್ಭ ತೆಗಿಸ್ಬಿಡು. ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ. ನಿಮಗೆ ಅರ್ಪಿಸಿದ್ದ ಈ ದೇಹನ ನನ್ನ ಪ್ರಾಣ ಹೋದ್ರು ಇನ್ನೊಬ್ರಿಗೆ ಒಪ್ಸಲ್ಲ. ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ಇದಕ್ಕೆ ನನ್ನ ಮೇಲೆ ಆಣೆ. ಆಗಲ್ಲ ಸುಂದರಿ, ಈ ಮಗುವಿನ ನಿನಗೆ ಕಳಂಕ ತಪ್ಪಿದ್ದಲ್ಲ. ಇವತ್ತಿನ ನಾಳೆ ಈ ಮಗುವಿಗೆ ತಂದೆ ನಾನಂತ ಗೊತ್ತಾಗ್ಬಿಟ್ರೆ ಇಷ್ಟು ವರ್ಷದಿಂದ ನಮ್ಮಂತನೇ ಕಾಪಾಡ್ಕೊಂಡ್ ಬಂದಿರೋ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ಆಗ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ನಿಮ್ ತಲೆ ತಗ್ಸೋಂತ ಕೆಲ್ಸ ಇನ್ಯಾವತ್ತೂ ಮಾಡೋದಿಲ್ಲ. ನನ್ನ ಮಾತನ್ನ ನಂಬಿ. ಅವರೇ 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 ಏನಾಯ್ತು ತಾಯವ? ಏನಾಗ್ಬಾರ್ದು ಅದೇ ಆಗೋಯ್ತು ತಾಯಿ. ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನನ್ ಮಗಳು ಎಂತ ಕೆಲ್ಸ ಮಾಡ್ಬಿಟ್ಲು ತಾಯಿ, ಎಂತ ಕೆಲ್ಸ ಮಾಡ್ಬಿಟ್ಲು. ಮತ್ತೇನಾಯ್ತು ಅವಳಿಗೆ? ನಿನ್ನೆ ರಾತ್ರಿ ಯಾವನ್ ಜೊತೆ ನಾವು ಓಡೋಗ್ಬಿಟ್ಟವಳೆ ತಾಯಿ, ಓಡೋಗ್ಬಿಟ್ಟವಳೆ. ಏನ್ ಹೇಳ್ತಿದೆ ತಾಯವ? ಅದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಬೆಳಿಗ್ಗೆ ಎದ್ದು ನೋಡಿದ್ರೆ ಅವಳು ಮನೇಲಿ ಇರ್ಲಿಲ್ಲ ಕಣ್ರವ. ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಬರ್ತಾಳೆ ಬಿಡು ತಾಯವ. ಇಲ್ಲ ತಾಯಿ ಇಲ್ಲ, ಗಂಟೆ ಮುಟ್ಟೆ ಕಟ್ಕೊಂಡೆ ಹೋಗ್ಬಿಟ್ಟವಳೆ. ಕೊನೆಗೂ ನನ್ನ ಮಾನ ಮರ್ಯಾದೆನ ಬೀದಿಗೆ ಹಾಕ್ಬಿಟ್ಲು. ಅವ್ವ, ನಾನಿನ್ ಬದುಕಿದ್ದು ಏನ್ ಪ್ರಯೋಜನ, ಏನ್ ಪ್ರಯೋಜನ ತಾಯಿ? ಸಮಾಧಾನ ಮಾಡ್ಕೋ ತಾಯವ, ಸಮಾಧಾನ ಮಾಡ್ಕೋ. ಎಲ್ಲೇ ಹೋಗಿರ್ಲಿ ಹುಡುಕ್ಸೋಣ.
ನೀನ್ ಯೋಚನೆ ಮಾಡ್ಬೇಡ. ಎಲ್ಲಿ ಅಂತ ಹುಡ್ಕಿಸ್ತೀರ ತಾಯಿ? ಯಾರ್ ಜೊತೆ ಹೋಗಿದ್ದಾಳೋ ಯಾರಿಗ್ ಗೊತ್ತು. ತಾಯವ್ವ, ನಿನ್ ಮಗಳು ಎಲ್ಲೂ ಹೋಗಿಲ್ಲ, ಬರ್ತಾಳೆ, ಬಂದೇ ಬರ್ತಾಳೆ. ಯಾವಾಗ ಬರ್ತಾಳೆ? ಎಲ್ಲಿ ಬರ್ತಾಳೆ? ಕಂಡೋರ್ ಮನೆ ಸಗಣಿ ಸಾರಿಸಿ ಸಾಕ್ದೆ, ಬಚ್ಚಲ್ ಬೆಳೆದು ಬೆಳೆಸ್ದೆ, ಕೊನೆಗೂ ನನ್ ಎದೆ ಮೇಲೆ ಕಲ್ಲಾಕ್ ಹೋದ್ಲು. ನಾ ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ? ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಕಣವ. ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ ತಾಯವ್ವ. ಆದ್ರೆ ನಾನು ಏನ್ ಮಾಡ್ಲಿ? ಆ ಪಾಪಿ ಮದ್ವೆನ್ ಕಣ್ ತುಂಬಾ ನೋಡ್ಬೇಕು ಅಂತ ಈ ಮುದ್ದೆ ಜೀವ ಹಿಡ್ಕೊಂಡಿತ್ತು. ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ? ಇನ್ಯಾರಿಗೋಸ್ಕರ ಬದುಕಿರ್ಲಿ? ನಾನ್ ಯಾವ ರೀತಿ ಸಮಾಧಾನ ಮಾಡ್ಲಿ ಹೇಳು? ವಯಸ್ಸಿಗೆ ಬಂದ್ ಹುಡುಗಿ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಲವ್ವ, ಮಾಯ ಆಗ್ಬಿಟ್ಲು. ನೀನೀಗ ಗೋಳಾಡ್ಬಿಟ್ರೆ ಹೋಗಿರೋ ಮಗಳು ವಾಪಸ್ ಬಂದ್ಬಿಡ್ತಾಳ? ನೋಡು, ಎಲ್ಲಿ ಹೋಗಿದಾಳ ಹುಡುಕ್ಸೋಣ, ನೀನ್ ಸಮಾಧಾನ ಮಾಡ್ಕೊ. ಯಾವ ಪಾಪಿ ನನ್ ಮಗನೋ ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟ. ನನ್ ಸುಖ ಸಂಸಾರಕ್ಕೆ ಕೊಳ್ಳಿ ಇಟ್ಬಿಟ್ಟ. ನನ್ ಕಣ್ಣೀರು ಅವನ್ನ ಸುಮ್ನೆ ಬಿಡಲ್ರವ್ವ, ಸುಮ್ನೆ ಬಿಡಲ್ಲ. ತಾಯವ್ವ, ನೀನ್ ಸುಮ್ನೆ ಇರು. ನೀನ್ ಶಾಪ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡು, ನೀನೇನು ಯೋಚನೆ ಮಾಡ್ಬೇಡ. ಯಾರ್ಯಾರ ಹಣೆ ಬರ್ದಲ್ಲಿ ಏನೇನ್ ಬರ್ದಿರುತ್ತೋ ಹಾಗೆ ಆಗೋದು. ಆ ಪಾಪಿ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗ್ಲಿ. ಆ ದೇವ್ರ ಇಷ್ಟದಂತಾನೆ ಆಗ್ಲಿ, ಆ ದೇವ್ರ ಇಷ್ಟದಂತಾನೆ ಆಗ್ಲಿ. ಅವಳನ್ನ ಎಲ್ಲ ಕಡೆ ಹುಡುಕಿಸ್ದೆ, ಎಲ್ಲೂ ಸುಳಿವೇ ಸಿಗ್ಲಿಲ್ಲ. ನಮ್ಮಮ್ಮ ಮನೆ ಕೆಲಸ ಮಾಡಿ ನನ್ನ ಸಾಕಿದ್ಲು, ಅಷ್ಟು ವಿದ್ಯಾಭ್ಯಾಸ ಕೊಡ್ಸಿದ್ಲು. ನನ್ ಮಗಳು ಬಾಳು ಬಂಗಾರವಾಗಿರ್ಬೇಕು ಅಂತ ಆಸೆ ಪಟ್ಲು. ಆದ್ರೆ ಆ ದೇವ್ರಿಗೆ ನಾವು ಸಂತೋಷವಾಗಿರೋದು ಹಿಡಿಸ್ಲಿಲ್ಲ. ಅವಳಿಗೆ ಕಾಯಿಲೆ ಬಂತು. ವಾಸಿ ಮಾಡ್ಸೋಣ ಅಂದ್ರೆ ನನ್ನ ಹತ್ರ ಹಣ ಇರ್ಲಿಲ್ಲ. ಒಂದಿನ ಅಮ್ಮ, ನಾನ್ ಹಾಕೊಡ್ತೀನಿ ಬಿಡಮ್ಮ. ನಿಧಾನ ನಿಧಾನ ನಿಧಾನಕ್ಕಮ್ಮ. ಈ ರೋಗ ನನ್ನ ತಿಂದ್ಬಿಡ್ತಮ್ಮ. ಸುಮ್ಮನಿರಮ್ಮ, ನಾನು ಬದುಕ್ತೀನಿ ಅನ್ನೋ ಭರವಸೆ ಹೋಗಿದೆ. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೋಬೇಡಮ್ಮ. ವಯಸ್ಸಿಗೆ ಬಂದ್ ಹುಡುಗಿ ಈ ಸಮಾಜನ ಹೇಗೆ ಎದುರಿಸ್ತೀನೋ ಅನ್ಕೋಬೇಡ. ನೀನ್ ಅನಾಥೆ ಅಲ್ಲಮ್ಮ, ನಿನಗ್ ತಂದೆ ಇದ್ದಾರೆ. ನನಗ್ ತಂದೆನ? ಅವರು ಬಹಳ ದೊಡ್ಡ ಮನುಷ್ಯರು. ನೀನ್ ಚಕ್ಕೆರೆಗೆ ಹೋಗಿ ಅಲ್ಲಿ ಹೊನ್ನೇಗೌಡ್ರಿಗೆ ಈ ಹಾರನ್ ತೋರ್ಸು. ನಿನ್ನ ಪರಿಚಯ ಹೇಳು, ಅವರು ನಿನಗ್ ಸಹಾಯ ಮಾಡ್ತಾರಮ್ಮ. ನಮಸ್ಕಾರ. ಸರ್, ಪಟೇಲ್ ಹೊನ್ನೇಗೌಡ್ರು. ನಾನೇ. ನೀವ್ಯಾರಮ್ಮ? ನನ್ನ ಹೆಸರು ಸೌಭಾಗ್ಯ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಏನಾಗ್ಬೇಕು? ಈ ಸರ ಈ ಸರನ ಸುಂದರಿ ಮಾಡಿಸ್ಕೊಟ್ಟಿದ್ದೆ, ನಿಮ್ಮ ಹತ್ರ ಹೇಗೆ ಬಂತು? ಆ ಸುಂದ್ರಿನೇ ನನ್ನ ತಾಯಿ. ಈಗ ಅವಳು ಎಲ್ಲಿದ್ದಾಳೆ? ನನ್ನ ಒಂಟಿಯಾಗ್ಬಿಟ್ಟು ಸ್ವರ್ಗ ಸೇರ್ಕೊಂಡ್ಬಿಟ್ಲು ಸರ್. ಸತ್ತೋದ್ಲಾ? ಚಲುವಂತೆ ಹೆಣ್ಣು, ಕೊನೆಗೂ ಕೊಟ್ಟು ಮಾತು ಉಳಿಸ್ಕೊಂಡ್ಲು. ಏನಾಗಿತ್ತಮ್ಮ? ಕ್ಯಾನ್ಸರು ಸರ್. ನನ್ನ ಕೈಯಿಂದ ನನ್ನ ತಾಯಿನ ಉಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಅಳಬೇಡಮ್ಮ, ಅಳಬೇಡ. ನಿನ್ ತಾಯಿ ಶೀಲವಂತೆ, ಧೈರ್ಯವಂತೆ. ನನ್ನಿಂದ ಅವಳಿಗೆ ತುಂಬಾ ಅನ್ಯಾಯ ಆಗೋಯ್ತು. ನೀನು ನನ್ನ ಮಗಳಮ್ಮ, ನನ್ನ ಮಗಳು. ಇಲ್ಲಮ್ಮ, ಪರವಾಗಿಲ್ಲ. ಇಲ್ಲ
ಯಾವ ತೊಂದರೆ ಬರ್ದಿರೋ ಹಾಗೆ ನಾನ್ ನೋಡ್ಕೊತೀನಿ ಬಾ. ಬರ ಒಳಗೆ ಬಾ. ನಾನ್ ಮನಸ್ಸು ಮಾಡಿದ್ರೆ ನನ್ನ ಮಗಳನ್ನ ದೊಡ್ಡ ಶ್ರೀಮಂತನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಇವಳಲ್ಲಿ ಸುಖವಾಗಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾನು ಇವನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ತುಂಬಾ ಒಳ್ಳೆಯವನು. ಇಷ್ಟು ವರ್ಷ ನನ್ನಿಂದ ದೂರ ಇದ್ದ ನನ್ನ ಮಗಳು ನನ್ನ ಕಣ್ಮುಂದೆ ಇರ್ಲಿ ಅಂತ ಇವನ್ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ಇವನು ನಮ್ಮಿಬ್ಬರನ್ನ ತಪ್ಪರ್ಥ ಮಾಡ್ಕೊಂಡು ಜಗಳ ಮಾಡಿ ಊರೇ ಬಿಟ್ಟು ಹೊಟ್ಟೋಗ್ಬಿಟ್ಟ. ಇವನ್ ಮನೆಗೆ ಬೀದಿ ನಾಯಿ ನುಗ್ಗದೆ ಇರ್ಲಿ ಅಂತ ಇವನ್ ಹೆಂಡತಿ ಇವನ್ ಮನೇನ ನಾಯಿ ತರ ಕಾಯ್ತಾ ಇದ್ದೆ. ನನ್ ಕ್ಷಮಿಸ್ಬಿಡಿ ಗೌಡ್ರೆ, ನಿಮ್ಮ ಪವಿತ್ರವಾದ ಸಂಬಂಧಕ್ಕೆ ಅಪ್ಚಾರ ತಂದುಬಿಟ್ಟೆ. ನನ್ ಪಾಪಿ ನನ್ ಕ್ಷಮಿಸ್ಬಿಡಿ ಗೌಡ್ರೆ, ನನ್ ಕ್ಷಮಿಸ್ಬಿಡಿ ಗೌಡ್ರೆ. ನೋಡು, ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪಲ್ಲ. ನನಗೆ ನಿಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ನೀವೇ ನನಗೆ ಆಸ್ತಿ. ನಿಮ್ ಸಂತೋಷನೇ ನನ್ ಸಂತೋಷ. ದಯವಿಟ್ಟು ನನ್ನ ಮನಸ್ಸನ್ನು ನೋಯಿಸ್ಬಿಡಿ. ನೀವು ಹಾಗೆಲ್ಲ ಮಾತಾಡಬಾರ್ದು ಗೌಡ್ರೆ.